ರೈತ ಮಿತ್ರರ ನಮಸ್ಕಾರ. ಮಳೆಗಾಲ ಮುಗಿದಿದೆ, ಬೇಸಿಗೆ ಕಾಲ ಶುರುವಾಗ್ತಾ ಇದೆ. ತೋಟ ಮತ್ತು ಜಮೀನುಗಳಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದು ಇವಾಗ ರೈತರಿಗಿರುವಂಥ ದೊಡ್ಡ ಸವಾಲು. ತೋಟ ಜಮೀನುಗಳಲ್ಲಿ ತೇವಾಂಶನ ಹಿಡಿದಿಟ್ಕೊಂಡ್ರೆ ಸೂಕ್ಷ್ಮಾಣುಜೀವಿಗಳು ಕಾರ್ಯನಿರ್ವಹಣೆ ಮಾಡ್ತವೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಬೇಸಿಗೆ ಕಾಲದಲ್ಲಿ ಬೋರ್ವೆಲ್ಗಳು ನೀರು ಕೂಡ ಕಡಿಮೆ ಬರೋದ್ರಿಂದ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಇರುವ ದೊಡ್ಡ ಮಾರ್ಗ ಅಂತಂದ್ರೆ ಮಲ್ಚಿಂಗ್ ಮಾಡ್ಕೊಳ್ಳೋದು. ನಿಮ್ಮ ತೋಟದಲ್ಲೇ ಸಿಗುವಂಥ ಕೊಬ್ಬರಿ ಮಟ್ಟೆ, ಕಾಮಟ್ಟೆ, ಕೂರಂಬಾಳೆ ಮತ್ತು ಕೃಷಿ ತ್ಯಾಜ್ಯಗಳನ್ನ ಬಳಸಿ ನೀವು ಒಳ್ಳೆ ಮಲ್ಚಿಂಗನ್ನು ಮಾಡ್ಕೋಬೇಕು. ಮಲ್ಚಿಂಗನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ನಿಮ್ಗೆ ಅತ್ಯುತ್ತಮವಾದ ಮಾರ್ಗ ಅಂದರೆ ಶೆಡರ್ ಕಮ್ ಪಲ್ವರೈಸರ್. ನಿಮ್ಮ ಟ್ಯಾಕ್ಟ್ರಿಯನ್ನು ಬಳಸಿ ತೋಟದಲ್ಲಿ ಎಲ್ಲೇ ಆದರೂ ಅದನ್ನು ನಿಲ್ಲಿಸ್ಕೊಂಡು ನೀವು ಕೊಬ್ಬರಿ ಮಟ್ಟೆ, ಕಾಯಿಮಟ್ಟೆ ಎಲ್ಲ ಯಾವುದೇ ರೀತಿಯ ಕೃಷಿ ತ್ಯಾಜ್ಯವನ್ನು ಅದಕ್ಕೆ ಹಾಕಿದ್ರೆ ಅದು ನುಚ್ಚು ನೂರು ಮಾಡುತ್ತೆ. ಈ ಕೃಷಿ ತ್ಯಾಜ್ಯ ನಿಮ್ಮ ತೋಟಕ್ಕೆ ಒಳ್ಳೆ ರಸಗೊಬ್ಬರವೂ ಕೂಡ ಆಗುತ್ತೆ ಮತ್ತು ನಿಮ್ಮ ನೀರಿನ ತೇವಾಂಶವನ್ನು ಕೂಡ ಉಳಿಸುತ್ತೆ. ಹಾಗಾಗಿ ಶೆಡರ್ ಕಮ್ ಪಲ್ವರೈಸರ್ ಕರ್ನಾಟಕದಾದ್ಯಂತ ಅಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ನಾವೇ ಅಲ್ಲಿಗೆ ತೊಗೊಂಡೋಗಿ ಡೆಮೋ ತೋರಿಸಿ ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮ್ಗೆ ಏನಾದರೂ ಈ ಶೆಡರ್ ಕಮ್ ಪಲ್ವರೈಸರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. 50,000 ಅಡ್ವಾನ್ಸ್ ಅನ್ನು ಕಟ್ಟಿದ್ರೆ VRL ಟ್ರಾನ್ಸ್ಪೋರ್ಟಲ್ ಮೂಲಕ ಅಥವಾ ಆಟೋ ಬಾಡಿಗೆ ತೊಗೊಂಡ್ರೆ ನಿಮ್ಮ ತೋಟಕ್ಕೆ ತೊಗೊಂಬಂದು ಶೆಡರ್ ಕಮ್ ಪಲ್ವರೈಸರ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ತೋರಿಸಿ ಅದನ್ನು ಡೆಮೋ ತೋರಿಸಿ ನಿಮಗೆ ಕಾರ್ಯನಿರ್ವಹಣೆ ಮಾಡುವ ವಿಧಾನವನ್ನು ನಮ್ಮ ಕಡೆಯವರು ಹೇಳ್ಕೊಡ್ತಾರೆ. ಸರ್ಕಾರದ ಸಹಾಯಧನ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ಹೆಚ್ಚಿನ ರೈತರು ಇದನ್ನು ಶೆಡರ್ ಕಮ್ ಪಲ್ವರೈಸರ್ನ ಕೊಂಡ್ಕೊಳ್ತಾ ಇದ್ದಾರೆ. ನೀವು ಕೂಡ ಇದನ್ನು ಕೊಂಡ್ಕೊಳ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಇದನ್ನು ಬುಕ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಇದನ್ನು ತಲುಪಿಸೋದಕ್ಕೆ ಹೆಚ್ಚಿನ ಜನರು ಇದನ್ನು ಶೇರ್ ಮಾಡಿ. ಶೆಡರ್ ಕಮ್ ಪಲ್ವರೈಸರ್ ಬೇಕು ಅಂತಂದರೆ ನಮ್ಮನ್ನು ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಹೆಚ್ಚಿನ ವಿವರ